ಇನ್ನೊಂದು ನಮಗೆ ಏನು ಕೇಳಿದ್ದಾನೆ, ಶಂಟ್ ಜನರೇಟರ್ ಕೇಳಿದ್ದಾನೆ. ಶಂಟ್ ಜನರೇಟರ್ ಡೈರೆಕ್ಟಾಗಿ ನಾವು ಪ್ರೈಮ್ ಮೂವರ್ ಇಲ್ಲ ಇಲ್ಲಿ ಕನೆಕ್ಟ್ ಮಾಡಿ ನಾವು ಶಂಟ್ ಜನರೇಟರ್ ಬಿಲ್ಡಪ್ ಮಾಡೋಕ್ಕೆ ವೋಲ್ಟೇಜು. ಹಾಗಾಗಿ ನಾವೇನು ಮಾಡ್ತೀವಿ, ಇಂಡಕ್ಷನ್ ಮೋಟ್ರು ಮತ್ತು ಕಪಲ್ ಟು ಎ ಡಿ ಸಿ ಜನರೇಟರ್, ಶಂಟ್ ಜನರೇಟರ್, ನಾವು ಇದನ್ನ ಈ ಎಕ್ಸ್ಪೆರಿಮೆಂಟ್ ತೊಗೊಂಡ್ಬಿಟ್ಟು ನಾವು ವೋಲ್ಟೇಜ್ನ ಬಿಲ್ಡಪ್ ಮಾಡ್ತೀವಿ. ಎಷ್ಟು 230 ವೋಲ್ಟ್ಸು ಬಿಲ್ಡಪ್ ಮಾಡ್ತೀವಿ. ಆಮೇಲೆ ಕನೆಕ್ಷನ್ಸ್ ಎಲ್ಲ ಇದು 3 ಫೇಸ್ ಇಂಡಕ್ಷನ್ ಮೋಟ್ರು ಯೂಸ್ ಮಾಡಿದ್ದೀವಿ. ಆ ಕನೆಕ್ಷನ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದೀವಿ ಹಿಂದುಗಡೆಯಿಂದ. ಫಸ್ಟ್ ನಾವು ಇಲ್ಲಿ ಇದು ಪ್ರೈಮರಿ ಪವರ್ ಸಪ್ಲೈ ಕೊಡಾಕತ್ತೀವಿ. ಇಲ್ಲನ ಕೊಡ್ಬೋದು, ಇಲ್ಲನ ಕೊಡ್ಬೋದು. ನಾವು ಇಲ್ಲಿ ನೋಡ್ರಿ, ನಾವು ಇಲ್ಲಿ ಪ್ರೈಮರಿ ಸಪ್ಲೈ ಕೊಡ್ತೀವಿ. ಅಲ್ಲಿಂದ ಒಂದು ಇದು ಬೇಕು ಸೇಫ್ಟಿ ಪರ್ಪೋಸು, MCB ಫ್ಯೂಸ್ ಎರಡೂ ತೊಗೊಂಡಿದ್ದೀವಿ. ಇಲ್ಲಿಂದ ಔಟ್ಪುಟ್ ತೊಗೊಂಡೋಗಿ ರಿಲೇ ಕೊಟ್ಟಿದ್ದೀವಿ, ಸ್ಟಾರ್ಟರ್ ಕೊಟ್ಟಿದ್ದೀವಿ. ಯಾವ ಟೈಪ್ ಆಫ್ ಸ್ಟಾರ್ಟರ್ ಅಂದರೆ ಸ್ಟಾರ್ ಡೆಲ್ಟಾ ಆಟೋಮೆಟಿಕ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್. ಇಲ್ಲಿಂದ ನಮಗೆ ಔಟ್ಪುಟ್ ಬರ್ತಿದೆ. ಇದು ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಈಗ ಬರ್ತಿದೆ A1 B1 C1 B2 C2 A2 ಅದು ತೊಗೊಂಡ್ಬಿಟ್ಟು ನಮಗೆ ವೈಂಡಿಂಗ್ಸ್ ಕೊಡ್ತೀವಿ. ಆ ವೈಂಡಿಂಗ್ಸ್ ಹಿಂದುಗಡೆ ಕನೆಕ್ಷನ್ ಹೋಗಿದೆ. ಆ ವೈಂಡಿಂಗ್ ಕೊಟ್ಟಾದ್ಮೇಲೆ ನಾವು ಒಂದು ಮೆಜರ್ ಮಾಡೋಕ್ಕೆ ಪವರ್ ಎಷ್ಟಿದೆ ಅಂತೇಳಿ ವ್ಯಾಟ್ ಮೀಟರ್ ಕನೆಕ್ಟ್ ಮಾಡ್ತೀವಿ ಒಂದು. ಆಮೇಲೆ ವೋಲ್ಟೇಜು ಎಷ್ಟು ವೋಲ್ಟೇಜ್ ಬರ್ತಿದೆ, ಆ್ಯಮೀಟರ್ ಎಷ್ಟು ಬರ್ತಿದೆ ಅಂತೇಳಿ, ಕರೆಂಟ್ ಎಷ್ಟು ಬರ್ತಿದೆ ಅಂತ ಇವೆರಡು ಮೀಟರ್ಸ್ನ ನಾವು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ನ ಕನೆಕ್ಟ್ ಮಾಡ್ತೀವಿ. ಅದಾದಮೇಲೆ ಇದು AC ಪಾರ್ಟ್ ಆಯಿತು. DC ಪಾರ್ಟ್ ನೀವೇನಿಲ್ಲ, ಕನೆಕ್ಷನ್ ನಿಮ್ಮದು ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಫೀಲ್ಡ್ ಆರ್ಮೇಚರ್ ಇದು ಶಾರ್ಟ್ ಆಗಿರುತ್ತೆ. ಆಮೇಲೆ ಇಲ್ಲಿ ಕಟ್ಔಟ್ ಮೇನ್ ಇದೆ ಇದು ಯೂಶ್ವಲಿ ಕಟ್ಟಿನಲ್ಲಿ ಇರಬಾರ್ದು, ಕಟ್ಔಟಲ್ಲಿ ಇರಬೇಕು ಫೀಲ್ಡ್ ರೆಸಿಸ್ಟೆನ್ಸು. ಯಾಕೆ ಕಟ್ಔಟಲ್ಲಿ ಇರಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಗೇನಾದರೂ ಕಟ್ಟಿನಲ್ಲಿತ್ತು ಅಂದರೆ ನಿಮಗೆ ರೆಸಿಸ್ಟೆನ್ಸು ಫುಲ್ ಅಪೋಸ್ ಮಾಡುತ್ತೆ. ಯಾವಾಗ ಜನ್ರೇಟ್ ಆಗುತ್ತಲ್ಲ ಪವರ್ ಸಪ್ಲೈ, ಆರ್ಮೇಚರಿಂದ ನಿಮಗೆ ಕರೆಂಟ್ ಬರ್ತಿರುತ್ತೆ. ಅದು ಫೀಲ್ಡ್ಗೆ ಹೋಗೋದಿಲ್ಲ, ಡೈರೆಕ್ಟ್ ನಿಮಗೆ ಲೋಡ್ಗೆ ಹೋಗುತ್ತೆ. ಹಾಗಾಗಿ ಲೋಡ್ ಎಫೆಕ್ಟ್ ಆಗ್ಬೋದು. ಆದ್ದರಿಂದ ಕಾರಣ ನಾವೇನು ಮಾಡ್ತೀವಿ, ಸ್ವಲ್ಪ ಕರೆಂಟ್ ಫೀಲ್ಡ್ಗೆ ಹೋಗಬೇಕು ಅಂತೇಳಿ ನಾವೇನು ಮಾಡ್ತೀವಿ, ಇದು ಫೀಲ್ಡ್ ರೆಸಿಸ್ಟೆನ್ಸ್ ಕಟ್ಔಟಲ್ಲಿ ಇಟ್ಟಿದ ತಕ್ಷಣ ಆಮೇಲೆ ಇದು ಆ್ಯಸ್ ಪರ್ ಸರ್ಕ್ಯೂಟ್ ಡಯಾಗ್ರಾಮ್ ಹೇಗಿದೆಯಲ್ಲ ಆ ಕನೆಕ್ಷನ್ ಮಾಡಿಬಿಟ್ಟು ಇದಕ್ಕೆ ಇದು ಔಟ್ಪುಟ್ ವೋಲ್ಟೇಜ್. ಈಗ ನಾವು ಇಲ್ಲಿಂದ ಏನು ಮಾಡ್ತೀವಿ, ಇಲ್ಲಿಂದ ಇನ್ಪುಟ್ ಕೊಟ್ಟು ಇಲ್ಲಿಂದ ತೊಗೊಂಡೋಗಿ ನಾವು ಲೋಡಿಗೆ ಕನೆಕ್ಟ್ ಮಾಡ್ಬೋದು. ಆದರೆ ನಮ್ಮ ಹತ್ರ ಎಲೆಕ್ಟ್ರಿಕಲ್ ಲೋಡು ಇಲ್ಲ ಸದ್ಯಕ್ಕೀಗ. ಹಾಗಾಗಿ ನಾವು ಹಾಗೆ ಬಿಟ್ಟು ವೋಲ್ಟೇಜ್ನ ಬಿಲ್ಡಪ್ ಮಾಡ್ತೀವಿ ಅಷ್ಟೇ, DC ವೋಲ್ಟೇಜ್. ಈಗ ನಾವು ಸ್ಟಾರ್ಟ್ ಮಾಡೋದು, ಫಸ್ಟು ಪವರ್ ಸಪ್ಲೈ ಆನ್ ಮಾಡ್ಕೊಳ್ರಿ ಯೂಸಿಂಗ್ ಸ್ಟಾರ್ ಡೆಲ್ಟಾ. ಡೈರೆಕ್ಟಾಗಿ ನೀವು ನಿಮಗೆ 300 ವೋಲ್ಟ್ಸ್ ಮೇಲೆ ಬರ್ತಿದೆ. ನೀವು ಬೇಕಾದ್ರೆ ಅದನ್ನು DC ವೋಲ್ಟೇಜ್ ನೀವು ನೋಡ್ಬೋದು. ಇದರಿಂದ ಅಪ್ ಟು 280ವರೆಗೆ ಜನ್ರೇಟ್ ಆಗಿದೆ. ಇದು ನಮ್ಮ ಎಕ್ಸ್ಪೆರಿಮೆಂಟ್. ಇಷ್ಟೇ ತೋರಿಸ್ತೀನಿ ಎಕ್ಸಾಮ್.